ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಸರ್ವ ವೀಕ್ಷಕರಿಗೂ ನಮಸ್ಕಾರಗಳು. ಇಂದು ದಿನಾಂಕ 1 ಫೆಬ್ರವರಿ 2026 ಮಾಘ ಪೌರ್ಣಿಮೆ, ವಿಶೇಷವಾದಂತಹ ದಿನ. ಈ ಒಂದು ಪೌರ್ಣಿಮೆಯಲ್ಲಿ ಒಂದು ಧ್ಯಾನ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಧ್ಯಾನ ಈ ಪೌರ್ಣಿಮೆಗೆ ಅಂತಲ್ಲ, ಒಟ್ಟು ಮಾನವ ಜೀವನದ ಉನ್ನತ ಆಗಬೇಕಾದ್ರೆ, ಉನ್ನತೀಕರಿಸ್ಕೊಳ್ಬೇಕಾದ್ರೆ ಎರಡೇ ಮಾರ್ಗಗಳು. ಈ ಪ್ರಪಂಚದೊಳಗೆ ಅವನು ಉದ್ಧಾರ ಆಗಬೇಕಾದ್ರೆ ಎರಡೇ ಮಾರ್ಗಗಳು ನಮ್ಮ ಗುರುಗಳು ಹೇಳಿರ್ತಕ್ಕಂಥದ್ದು. ಒಂದನೇದು ದಾನ, ಎರಡನೇದು ಧ್ಯಾನ. ಈ ಎರಡು ಮಾರ್ಗಗಳಿಗೆ ಬಿಟ್ಟರೆ ಮನುಷ್ಯನ ಜೀವನ ಉದ್ಧಾರ ಆಗಲಿಕ್ಕೆ ಬೇರೆ ಯಾವ ಅವಕಾಶಗಳಿಲ್ಲ. ಎರಡೇ ದಾರಿ, ಒಂದು ದಾನ, ಒಂದು ಧ್ಯಾನ. ದಾನ ಇದ್ದಂಥವರೆಲ್ಲರೂ ದಾನ ಮಾಡ್ತಾರೆ, ಅವರ ಒಂದು ಪುಣ್ಯವನ್ನು ಗಳಿಸ್ತಾರೆ, ಆಗತ್ತೆ. ಇಲ್ಲದೇ ಇರ್ತಕ್ಕಂಥವ್ರು ಅವರಿಗೆ ಧ್ಯಾನ ಮಾಡಲಿಕ್ಕೆ ಅವಕಾಶ ಇರ್ತದೆ. ಧ್ಯಾನ ಅಂದರೆ ಏನು? ಧ್ಯಾನ ಅಂದರೆ ಭಗವದ್ ಧ್ಯಾನ ಅಂತ ಒಂದು ವಿಧ ಇದೆ. ಅವರಿಗೆ ಇಚ್ಛೆ ಇರ್ತಕ್ಕಂಥ ದೈವದ ನಾಮನ ಸ್ಮರಣೆ ಮಾಡೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅನೇಕ ವಿಧ ಧ್ಯಾನಗಳು, ಪದ್ಧತಿಗಳು ಪ್ರಚಲಿತ ಇದ್ದಾವೆ. ಮುಖ್ಯವಾಗಿ ಧ್ಯಾನ ಅಂದರೆ ತನ್ನನ್ನು ತಾನು ಕಂಡುಕೊಳ್ಳುವುದೇ ನಿಜವಾದ ಧ್ಯಾನ. ತನ್ನನ್ನು ತಾನು ನೋಡಿಕೊಳ್ಳುವುದೇ, ತನ್ನನ್ನು ತಾನು ಅರಿತುಕೊಳ್ಳುವುದೇ ನಿಜವಾದ ಧ್ಯಾನ. ಹೀಗೆ ಈ ಧ್ಯಾನ ಈ ಎಲ್ಲರಿಗೂ ಅಭ್ಯಾಸ ಆಗಬೇಕು, ಎಲ್ಲರೂ ಅವರು ಜೀವನ ಉದ್ಧಾರ ಆಗಬೇಕನ್ನೋ ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ರಾತ್ರಿ 8 ಗಂಟೆಗೆ 8ರಿಂದ 9ರವರೆಗೂ ಧ್ಯಾನ ಶಿಬಿರ ಇರ್ತದೆ. ಆನ್ಲೈನಲ್ಲಿ ಇರ್ತದೆ, ಯಾರಾದರೂ ಭಾಗವಹಿಸ್ಬೋದು. ಈಗ ಆಗದೇ ಇರ್ತಕ್ಕಂಥವ್ರು ಕೂಡ ಏನಂದರೆ, ಸುಮ್ಮನೆ ಕೂತ್ಕೊಂಡು ಎರಡು ಕೈಗಳನ್ನು ಈ ಥರ ಜೋಡಿಸಿ, ಈಗ ಕಣ್ಣುಗಳನ್ನ ಮುಚ್ಚಿಕೊಂಡು ನಿಧಾನವಾಗಿ ತಮ್ಮ ಉಸಿರನ್ನು ತಾವು ಗಮನಿಸಿದರೆ ಸಾಕು. ಅಷ್ಟು ಮಾಡಿದರೂ ಆ ಏಕಾಗ್ರತೆಯಿಂದ ಅದೊಂದು ಸ್ಥಿತಿ ಉಂಟಾಗ್ತದೆ. ಅದು ಧ್ಯಾನ ಅಂತ. ಇದು ಸುಲಭವಾದ್ದು. ಈಗ ಒಂದು ದೇವತಾ ಮೂರ್ತಿ ಮೇಲೆ ಕೇಂದ್ರೀಕೃತ ಮಾಡಬೇಕು, ಒಂದು ನಾಮದ ಮೇಲೆ ಕೇಂದ್ರೀಕೃತ ಮಾಡಬೇಕು ಅಂದರೆ ಬಹಳಷ್ಟು ಕಷ್ಟ ಆಗುತ್ತೆ. ಉಸಿರ ಮೇಲೆ ಒಂದು ಗಮನವನ್ನು ಇಡೋದು ಬಹಳ ಸುಲಭವಾದ ಒಂದು ಪದ್ಧತಿ. ಈ ಒಂದು ಪದ್ಧತಿಯನ್ನು ಮಾಡೋದ್ರ ಜೊತೆಗೆ ಒಂದು ವಿಚಾರ ಸಂಕರಣ ಇಟ್ಕೊಂಡಿದ್ದೇನೆ. ಏನು ಅಂದರೆ, ಮಾಂಸಮಯವಾಗಿರ್ತಕ್ಕಂಥ ಈ ದೇಹವನ್ನು ಮಂತ್ರಮಯವಾಗಿ ಮಾಡ್ತಕ್ಕಂಥದ್ದು ಹೇಗೆ, ಅದರ ಬಗ್ಗೆ ಕೂಡ ಈ ಒಂದು ಶಿಬಿರದ ಈ ಇಂದಿನ ಒಂದು ಧ್ಯಾನದ ತರಗತಿಯಲ್ಲಿ ನಾವು ಅದನ್ನು ಕೂಡ ಜಿಜ್ಞಾಸೆ ಮಾಡಿ ಅದರ ಬಗ್ಗೆ ವಿಶ್ಲೇಷವಾಗಿರ್ತಕ್ಕಂಥ ಸಮಾಚಾರವನ್ನು ತಮಗೆ ತಲುಪಿಸ್ತಾ ಇದ್ದೇನೆ. ಎಲ್ಲರೂ ಭಾಗಿಗಳಾಗಿ ಇದರ ಬಗ್ಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಇಲ್ಲಾಂದರೆ ನನ್ನ ಮೊಬೈಲ್ ನಂಬರ್ಗೆ ಮೆಸೇಜ್ ಮಾಡಿದರೆ ನಾನು ಅವರಿಗೆ ಲಿಂಕನ್ನು ಕಳಿಸ್ಕೊಡ್ತೇನೆ. ನೀವು ಭಾಗವಹಿಸ್ತೀನಿ ಅನ್ನೋದಾದರೆ, ನೀವು ಸ್ವಂತಕ್ಕೆ ಧ್ಯಾನ ಮಾಡ್ತೀವಿ ಅನ್ನೋದಾದರೆ, ಈ ಒಂದು ಭಾಗಿ ಆಗ್ತೀನಿ ಅನ್ನೋದಾದರೆ ಕಮೆಂಟ್ನಲ್ಲಿ ಎಸ್ ಅಂಥೇಳಿ ಕಮೆಂಟ್ ಮಾಡಿ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.